ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. 2 ರಾಜ್ಯಗಳು ಮತ್ತು 10 ರಾಜ್ಯಗಳ ಹಲವಾರು ಉಪಚುನಾವಣೆಗಳಿಗೆ ಮತದಾನವೆಲ್ಲ ಮುಗಿದಿದ್ದು, ಭದ್ರತಾ ಕೊಠಡಿಗಳಲ್ಲಿ EVMಗಳು ಭದ್ರವಾಗಿವೆ. ಆದರೆ ಈ ಫಲಿತಾಂಶದ ಬಗ್ಗೆ ಏನಾದೀತು ಎನ್ನುವುದಕ್ಕೆ ತಿಳಿಯಲು 23ನೇ ತಾರೀಕಿನ ಮಧ್ಯಾಹ್ನದವರೆಗೆ ಕಾಯಬೇಕಾಗ್ತದೆ. ಈಗಾಗಲೇ ಮತಗಟ್ಟೆ ಸಮೀಕ್ಷೆಗಳು ಬಂದಿದ್ದು, ಯಾವುದೇ ಸಮೀಕ್ಷೆ ಕೂಡ ಸ್ಪಷ್ಟವಾಗಿ ಏನನ್ನೂ ಹೇಳಿಲ್ಲ. ಕೆಲವು ಸಮೀಕ್ಷೆಗಳು NDA ಮೈತ್ರಿಕೂಟ, BJP ನಾಯಕತ್ವದ NDA ಮೈತ್ರಿಕೂಟ ಗೆಲ್ಲುವುದಾಗಿಯೂ, ಇನ್ನು ಕೆಲವು ಸಮೀಕ್ಷೆಗಳು ಕಾಂಗ್ರೆಸ್ ನಾಯಕತ್ವದ ಇಂಡಿಯಾ ಮೈತ್ರಿಕೂಟ ಗೆಲ್ಲುವುದಾಗಿಯೂ ಹೇಳಿವೆ. ಮತಗಟ್ಟೆ ಸಮೀಕ್ಷೆ ಎನ್ನುವಂಥದ್ದು ಸಾಕಷ್ಟು ಬಾರಿ ಸುಳ್ಳಾಗಿದೆ, ಕೆಲವೊಮ್ಮೆ ಸತ್ಯವೂ ಆಗಿದೆ. ಈ ಬಾರಿ ಏನಾದೀತು ಎನ್ನುವುದಕ್ಕಿಂತ ಭಾರತದ ಭವಿಷ್ಯ ಏನಾದೀತು ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಯಾಕಂತೇಳಿದರೆ, ಇಂದು ಭಾರತ ಯಾವ ರೀತಿಯಲ್ಲಿ ವಿದೇಶಗಳಲ್ಲಿ ಬಿಂಬಿಸಲ್ಪಟ್ಟಿದೆ, ಭಾರತದ ಜಾತ್ಯತೀತತೆ ಇರ್ಬೋದು, ವಿವಿಧತೆಯಲ್ಲಿ ಏಕತೆ ಇರ್ಬೋದು, ಬಹುಸಂಸ್ಕೃತಿ ಇರ್ಬೋದು, ಇವೆಲ್ಲ ಇಂದು ವಿದೇಶಗಳಲ್ಲಿ ಪ್ರಶ್ನಾರ್ಹವಾಗಿದೆ. ಎಷ್ಟರ ಮಟ್ಟಿಗೆ ಪ್ರಶ್ನಾರ್ಹವಾಗಿದೆ ಅಂತೇಳಿದರೆ, ಸಾಕಷ್ಟು ದೇಶಗಳು ಭಾರತೀಯರನ್ನು ಸಂಶಯದಿಂದ ನೋಡುವಂಥ ಸ್ಥಿತಿ ಬಂದಿದೆ. ಅದರ ಜೊತೆಗೆ ಭಾರತದ ರಾಜಕೀಯ ಕೈವಾರಿಯ ಲಂಚದ ಪ್ರಕರಣ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲೂ ಕೂಡ ಪ್ರತಿಫಲಿಸಿದೆ. ಇಂದು ಮತ್ತೆ USA ಅದಾನಿ ಕಂಪನಿಯು ಎಲ್ಲ ಇಂಧನ ಸೋಲಾರ್ ಎನರ್ಜಿಯ ಗುತ್ತಿಗೆಗಳನ್ನು ಪಡೆಯಲು ಭಾರತದಲ್ಲಿ 250 ಕೋಟಿ ರೂಪಾಯಿ ಲಂಚ ಕೊಟ್ಟಿದೆ ಎನ್ನುವಂಥ ಹೇಳಿಕೆಯನ್ನು, ಮುದ್ರಿತ ಹೇಳಿಕೆಯನ್ನು ಅಮೆರಿಕ ನೀಡಿದೆ. ಅದರ ಬೆನ್ನಿಗೆ ಭಾರತದಲ್ಲಿ ಅದಾನಿ ಕಂಪನಿಯ ಷೇರುಗಳು ಸಾಕಷ್ಟು ಇಳಿಕೆಯನ್ನು ಕಂಡಿವೆ. ಆದರೆ ಈ ಷೇರುಗಳ ಏರಿಳಿಕೆ ಎನ್ನುವಂಥದ್ದು ಒಂದು ಸಹಜ ಪ್ರಕೃತಿಯಾಗಿದ್ದು, ಕೆಲವೊಮ್ಮೆ ಸಾಮಾನ್ಯ ಷೇರುದಾರರನ್ನು ವಂಚಿಸಲು ಮಾಡುವ ಒಂದು ಸಂಚು ಎಂದು ಕೂಡ ಪರಿಭಾವಿಸಲಾಗಿದೆ. ಅದೇನೇ ಆಗಲಿ, ಅಮೆರಿಕವು ಅದಾನಿ ಕಂಪನಿಯನ್ನು ಯಾಕೆ ಈ ರೀತಿ ಗೋಳು ಹೊಯ್ದುಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಅಮೆರಿಕ ಮತ್ತೆ ಅದಾನಿ ಕಂಪನಿ ಮೇಲೆ ಲಂಚದ ಆರೋಪ ಮಾಡಿದೆ, ಹಾಗೂ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಸರ್ಕಾರದ ಗುತ್ತಿಗೆಗಳನ್ನು ತನ್ನ ಕೈವಶಪಡಿಸಿಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಇದರಲ್ಲಿ ಮಾಡಲಾಗಿದೆ. ಇದು ಒಂದು ಕಡೆಗಿದ್ದರೆ, ಭಾರತದ ಭವಿಷ್ಯವು ಚುನಾವಣಾ ಫಲಿತಾಂಶದ ಮೇಲೆ ಇರ್ತದೆ. ಒಮ್ಮೆ ಫಲಿತಾಂಶ ಬಂದ ಮೇಲೆ ಯಾರು ಗೆದ್ದಿದ್ದಾರೋ ಅವರನ್ನು ಒಪ್ಪಿಕೊಳ್ಳದೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ದಾರಿ ಇಲ್ಲ. ಆದರೆ ಗೆಲ್ಲುವವರು ಯಾರು? ಕಳ್ಳರೇ ಗೆಲ್ಲುತ್ತಲಿದ್ದರೆ ಈ ದೇಶವು ಯಾವ ರೀತಿಯಲ್ಲಿ ಮುಂದಿನ ಉತ್ತಮ ಪ್ರಜೆಗಳನ್ನು ನೋಡಲು ಸಾಧ್ಯವಿದೆ ಎನ್ನುವಂಥ ಒಂದು ಪ್ರಶ್ನೆ ಬೃಹದಾಕಾರವಾಗಿ ನಮ್ಮ ಎದುರು ನಿಲ್ಲುತ್ತದೆ. ಇವೆಲ್ಲವನ್ನು ಬಿಟ್ಟು ಇನ್ನೊಂದು ರೀತಿಯಲ್ಲಿ ಪರಿಶೀಲಿಸಲು ಯಾವ ರೀತಿಯಲ್ಲಿ ವಂಚನೆಗಳಾಗ್ತಾ ಇದ್ದಾವೆ, ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರೇ ಕೆಲವರೊಂದಿಗೆ ಸೇರಿಕೊಂಡು ಯಾವ ರೀತಿ ಸರ್ಕಾರದ ಹಣಗಳನ್ನು ಹೊಡೆಯುತ್ತಾರೆ ಎನ್ನುವಂಥದ್ದು ಪ್ರತಿನಿತ್ಯ ವರದಿ ಆಗ್ತಾ ಇದೆ. ಈಗ ಇಂಡಿಯಾ ಕೌನ್ಸಿಲ್ ಫಾರ್ ರಿಸರ್ಚ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಎನ್ನುವಂಥ ಸಂಸ್ಥೆಯು ಈಗ ಒಂದು ವರದಿಯನ್ನು ಹೊರಗಿಟ್ಟಿದ್ದು, 2023-2024 ಸಂದರ್ಭದಲ್ಲಿ ಭಾರತದಲ್ಲಿ ಪಡಿತರದಲ್ಲಿ ಕೊಡುವಂಥ ಅಕ್ಕಿಯಲ್ಲಿ 69,000 ಕೋಟಿ ರೂಪಾಯಿಗಳನ್ನು ವಂಚನೆ ಮಾಡಲಾಗಿದೆ. ಬಿಡುಗಡೆಯಾದ ಅಕ್ಕಿಯಲ್ಲಿ 28% ಅಕ್ಕಿ ಲೆಕ್ಕಕ್ಕಿಲ್ಲದೆ ಹೋಗಿದೆ. ಸರ್ಕಾರದಿಂದ ಇದು ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ. ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 69,000 ಕೋಟಿ ವಂಚನೆ ಆಗಿದೆ. ಹಾಗೂ ಈ ವಂಚನೆ ಯಾವ ರೀತಿ ಆಗಿದೆ ಅಂತೇಳಿದರೆ, ಸರಕಾರದ ಪರವಾಗಿ ಮತ್ತು ಪಡಿತರ ಅಂಗಡಿಗಳವರು ಶಾಮೀಲಾಗಿ ಲೆಕ್ಕವಿಲ್ಲದ ಅಕ್ಕಿಗಳನ್ನು ಬಿಡುಗಡೆ ಮಾಡಿ ಕಳ್ಳ ಮಾರುಕಟ್ಟೆಯ ಮೂಲಕ 69,000 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಸುಮಾರು 200 ಕೋಟಿಯಷ್ಟು ರೂಪಾಯಿ
ಕಳ್ಳ ಮಾರುಕಟ್ಟೆದಾರರು ಮತ್ತು ಮರಿ ಪುಡಾರಿಗಳು ವಂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗೂ ದೇಶ ಮಟ್ಟದಲ್ಲಿ 69,000 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ವಂಚನೆ. ಇದರಲ್ಲಿ ಇನ್ನೊಂದು ವಿಷಯ ಸೇರಿಲ್ಲ. ಜನಸಾಮಾನ್ಯರ ಕೆಲವರು ಪಡಿತರದ ಅಕ್ಕಿಯನ್ನು ತೆಗೆದುಕೊಂಡು ಅಂಗಡಿಗಳಿಗೆ ಮಾರಿಬಿಡ್ತಾರೆ. ಅದು ಈ ಲೆಕ್ಕದಲ್ಲಿ ಬರೋದಿಲ್ಲ. ಇದು 69,000 ಕೋಟಿ ಬೇಕೆಂದೇ ಜನಸಾಮಾನ್ಯರಿಗೆ ದೇಶದ ಖಜಾನೆಗೆ ಕನ್ನ ಹಾಕಿ ಮಾಡಿದಂಥ ವಂಚನೆ ಆಗಿದೆ. ಅದೇ ವೇಳೆ ಕರ್ನಾಟಕದಲ್ಲಿ ಈಗ ಸಾಕಷ್ಟು ಪಡಿತರ ಚೀಟಿಗಳನ್ನು ರದ್ದುಪಡಿಸಲಾಗ್ತಾ ಇದೆ. ನಿಜವಾಗಿ ರದ್ದುಪಡಿಸ್ತಾ ಇಲ್ಲ. ಸಾಕಷ್ಟು ಪತ್ರಿಕೆಗಳು ಪಡಿತರ ಚೀಟಿ ರದ್ದು ಮಾಡ್ತಾ ಇದ್ದಾರೆ ಎಂದು ಕೂಡ ಸಾಕಷ್ಟು ಬರೆದಿವೆ. ಹಾಗೂ ಕೆಲವು ಪಕ್ಷಗಳು ಅದನ್ನು ವಿರೋಧಿಸಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇವೆ. ಆದರೆ ಇಲ್ಲಿ ಪಡಿತರ ಚೀಟಿಗಳನ್ನು ರದ್ದು ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, BPL ಕಾರ್ಡ್ಗಳನ್ನು ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿದರೆ ಬಡತನ ರೇಖೆಗಿಂತ ಕೆಳಗಿರುವ ಕಾರ್ಡ್ಗಳನ್ನು ಮೇಲ್ದರ್ಜೆಗೆ ಏರಿಸಲಾಗ್ತಾ ಇದೆ. ಅಂಥೇಳಿದರೆ ಬಡತನ ರೇಖೆಗಿಂತ ಕೆಳಗಿಲ್ಲ, ಶ್ರೀಮಂತರ ಕಾರ್ಡ್ ಆಗಿ ಅದನ್ನು ಮಾಡಲಾಗ್ತಾ ಇದೆ. ಹೊರತು ಯಾವುದೇ ಪಡಿತರದ ಚೀಟಿಯನ್ನು ರದ್ದು ಮಾಡ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿದೆ. ಯಾಕಂತೇಳಿದರೆ ಕರ್ನಾಟಕದಲ್ಲಿ ಸುಮಾರು 80% ಮನೆಗಳವರು ಪಡಿತರ ಚೀಟಿ ಪಡೆದಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಿಜವಾಗಿ ಇರುವಂಥ ಬಡತನ ರೇಖೆಗಿಂತ ಕೆಳಗಿರುವಂಥ ಸಂಖ್ಯೆ ಸುಮಾರು 40% ಮನೆಗಳು ಮಾತ್ರ ಇವೆ. ಆದರೆ ಕೇಂದ್ರ ಸರ್ಕಾರದ ಲೆಕ್ಕದಲ್ಲಿ ಇನ್ನೂ ಕೂಡ ಕಡಿಮೆ ಇದೆ. ಅದೇನೇ ಇರಲಿ, ಇದು ಒಂದು ರೀತಿಯಲ್ಲಿ ವ್ಯಾಪಕವಾಗಿ ಸರಕಾರವೇ ಕೆಲವು ಪಡಿತರ ಅಂಗಡಿಗಳವರನ್ನು ಹಿಡಿದುಕೊಂಡು ಕೇಂದ್ರದಿಂದ ರಾಜ್ಯದವರೆಗೆ ಹಾಗೂ ದೇಶದ ಎಲ್ಲ ಕಡೆ ಅಕ್ಕಿಯನ್ನು ಕಳ್ಳ ಮಾರುಕಟ್ಟೆಗೆ ಸಾಗಿಸ್ತಾ ಇದೆ. ಕೇಂದ್ರೀಯ ಉಗ್ರಾಣ ಇರ್ಬೋದು, ರಾಜ್ಯ ಉಗ್ರಾಣ ಇರ್ಬೋದು, ಈ ಎಲ್ಲ ಕಡೆ ಕೂಡ ಈ ಅಕ್ರಮ ನಡೀತದೆ ಅನ್ನುವಂಥದ್ದು ಎಕನಾಮಿಕ್ ರಿಲೇಷನ್ಸ್ ಸಂಶೋಧನಾ ವರದಿಯಿಂದ ತಿಳಿದು ಬಂದಿದೆ. ಇನ್ನು ಯಥಾಪ್ರಕಾರ ಸದ್ಯವೇ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ. ಆ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪನವರನ್ನು ಆಯ್ಕೆ ಮಾಡಲಾಗಿದೆ. ಗೋರು ಚನ್ನಬಸಪ್ಪನವರು ಶರಣ ಸಾಹಿತ್ಯ ಪರಿಷತ್ತಿನನ್ನು ಕಟ್ಟಿಕೊಂಡು ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದವರು. ಶರಣ ಸಾಹಿತ್ಯ ಅನ್ನುವಂಥದ್ದು ಸಂಸ್ಕೃತವನ್ನು ಮತ್ತು ವೈದಿಕತೆಯನ್ನು ವಿರೋಧಿಸಿ ಆರಂಭವಾದಂಥ ಚಳವಳಿ. ಬಸವಣ್ಣನವರ ವಚನದಲ್ಲೇ ಈ ಬಗೆಗೆ ಸೂಚನೆ ಇದೆ. ವೈದಿಕ ಮತ್ತು ಸಂಸ್ಕೃತವನ್ನು ಕೆಳಗೆ ಕನ್ನಡವನ್ನು ಮೇಲೆತ್ತುವಂಥ ಕೆಲಸವನ್ನು ವಚನ ಸಾಹಿತ್ಯ ಕೂಡ ಮಾಡಿದೆ, ಶರಣ ಸಾಹಿತ್ಯ ಕೂಡ ಮಾಡಿದೆ. ಆದರೆ ಅದು 100ಕ್ಕೆ 100 ಅಲ್ಲದೇ ಇದ್ದರೂ ಕೂಡ ಕನ್ನಡಕ್ಕೆ ಒತ್ತು ಕೊಡಲಾಗಿದೆ. ಆದರೆ ಕನ್ನಡದ ಸ್ಥಿತಿ ಏನಾಗಿದೆ? ಕನ್ನಡ ಸ್ಥಿತಿ ಏನಾಗಿದೆ ಅಂದರೆ ಇನ್ನು ಮುದ್ರಿತ ಕನ್ನಡದಲ್ಲಿ 30% ಮಾತ್ರ ಕನ್ನಡ ಇದೆ. ಮೊನ್ನೆ ಮಂಗಳೂರಿಗೆ ಒಂದು ತೇರು ಬಂತು, ಕನ್ನಡ ತೇರು. ಆದರೆ ಅವರು ಕನ್ನಡ ರಥ ಅಂತೇಳಿ, ತೇರು ಅಂತೇಳಿ ಕನ್ನಡದಲ್ಲಿ ತುಳುನಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ ಅವರಿಗೆ. ಎಲ್ಲ ಅನ್ಯ ಭಾಷೆಯಲ್ಲಿ ರಥ ಅಂತ ಹೇಳಿದರೆ ಮಾತ್ರ ಅರ್ಥ ಆಗೋದು. ಇವಾಗ ಕರ್ನಾಟಕದ್ದು ಸುವರ್ಣ ಸಂಭ್ರಮ ಅಂತೆ. ಅವ್ರಿಗೆ ಸುವರ್ಣ ಸಂಭ್ರಮನೇ ಆಗಬೇಕು ಅವರಿಗೆ. ಬಂಗಾರದ ಹಬ್ಬದಂತ ಕನ್ನಡದಲ್ಲೇ ಹೇಳಿದರೆ ಗೊತ್ತಾಗೋದಿಲ್ಲ. ಈ ರೀತಿ ಕನ್ನಡದ ಬಗೆಗೆ ಕನ್ನಡಿಗರಲ್ಲೇ ಕೀಳರಿಮೆ ಮತ್ತು ಕನ್ನಡದ ಬಗ್ಗೆ ವಂಚನೆ ನಡೀತಾ ಇರುವಂಥದ್ದು. ಹಾಗೂ ಒಂದು ಭಾಷೆಯ ಮುದ್ರಿತ ಭಾಷೆಯಲ್ಲಿ ಬರೀ 30% ಆ ಭಾಷೆಯ ಶಬ್ದಗಳಿರುವಂಥದ್ದು ನಾಚಿಕೆಗೇಡಿನ ವಿಷಯವಾಗಿದೆ. ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸರಿಪಡಿಸೋದಿಲ್ಲ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಮುದ್ರಿಸಿರುವಂಥ ಡಿಕ್ಷನರಿಗಳಲ್ಲೇ ಸಾಕಷ್ಟು ಇಂಥ ಗೋಲ್ಮಾಲ್ ಆಗಿದೆ. ಹಾಗಾಗಿ ಕನ್ನಡ ಚಳವಳಿ ಮಾಡುವವರು ಕನ್ನಡ ಪಂಡಿತರಲ್ಲ. ಕನ್ನಡ ಪಂಡಿತರು ಈ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ. ಇದರ ನಡುವೆ ನಮ್ಮ ಕರ್ನಾಟಕದ ನಂದಿನಿಯು ದಿಲ್ಲಿಯಲ್ಲಿ ತನ್ನ ಮಾರಾಟ ಮಳಿಗೆಗಳನ್ನು ತೆರೀತಿದೆ. ಕಳೆದ ವರ್ಷ ದುಬೈಯಲ್ಲಿ ತೆರೆದಿತ್ತು, ಈ ಬಾರಿ ದಿಲ್ಲಿಯಲ್ಲಿ ತೆರೀತಾ ಇದೆ. ಅದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಅಂತ ಹೇಳಿದರೆ, ಭಾರತವು ಬಿಹಾರದ ರಾಜ್ಗಿರ್ನಲ್ಲಿ ನಡೆದಂಥ ಏಷ್ಯನ್ ಚಾಂಪಿಯನ್ಶಿಪ್ ಹಾಕಿಯಲ್ಲಿ ಭಾರತದ ಮಹಿಳೆಯರು ಚೀನಾವನ್ನು 1-0 ಗೋಲಿನಿಂದ ಸೋಲಿಸಿ ಚಾಂಪಿಯನ್ ಆದರು. ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ತೆಂಕಣ ಕೊರಿಯಾವು ಈವರೆಗೆ 3 ಬಾರಿ ಗೆದ್ದಿತ್ತು. ಭಾರತ 2 ಬಾರಿ ಮಾತ್ರ ಗೆದ್ದಿತ್ತು. ಜಪಾನ್ 2 ಬಾರಿ ಗೆದ್ದಿದೆ. ಈ ಬಾರಿ 3ನೇ ಬಾರಿ ಗೆಲ್ಲುವುದರ ಜೊತೆಗೆ ಭಾರತ ಕೂಡ
ತೆಂಕಣ ಕೊರಿಯಾದಂತೆ 3ನೇ ಬಾರಿ ಏಷ್ಯನ್ ಮಹಿಳಾ ಚಾಂಪಿಯನ್ಶಿಪ್ ಆದಂತಾಯಿತು. ಹಾಗೂ ಭಾರತದ ಹಾಕಿ ಹಿಂದೆ ಇದ್ದಂಥ ಬಂಗಾರದ ಹೊಳಪನ್ನು ಉಳಿಸಿಕೊಂಡಿಲ್ಲ, ಆದರೂ ಮಹಿಳೆಯರು ಕೂಡ ಮಿಂತ ಇದ್ದಾರೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಇಲ್ಲಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕುತ್ತಾ ನೀವೆಲ್ಲ ನೋಡ್ತಾ ಇರಿ ನಮ್ಮ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.